ಕೆಳಗಡೆ ಸೀಟ್ ಫುಲ್ ಆದ್ರೆ ಮ್ಯಾಲ್ ಹೋಗಿ, ದಯವಿಟ್ಟು ಮ್ಯಾಲ್ಗಡೆ ಹೋಗಿ ಪ್ಲೀಸ್. ಜೋರಾದ ಚಪ್ಪಾಳೆ ಬರಲಿ. ಸನ್ಮಾನ ಕಂಟಿನ್ಯೂ. ಅಕ್ಷಯ್ ಸರ್ ಜೊತೆಗೆ ಬರ್ರಿ. ಎಲ್ಲ ಅತಿಥಿಗಳಿಗೆ ನಮ್ಮ ಸಂಘದವ್ರು ಎಲ್ಲರೂ ಬಂದು ಸನ್ಮಾನ ಮಾಡಿ. ನಮಸ್ಕರಿಸುತ್ತಾ ಇವತ್ತಿನ ದಿನ ಕಲಬುರಗಿ ಗ್ರಾಮ ಸಂಘದ ವತಿಯಿಂದ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಅವರೇ, ಅದೇ ರೀತಿಯಾಗಿ ನಮ್ಮ ರಾಜಕೀಯ ಪಕ್ಷದ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇನ್ನಿತರ ಮುಖ್ಯ ಅತಿಥಿಗಳಿಗೂ ಹಾಗೂ ಎಲ್ಲ ಕಲಾವಿದರ ಸಂಘದ ಮಾಸ್ಟರ್ಗಳಿಗೂ ಹಾಗೂ ನಮ್ಮ ಮೇಡಮ್ ಅವರಿಗೂ ಸಮಸ್ತರಿಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮೆಲ್ಲ ಮುದ್ದು ಮಕ್ಕಳ ಪಾಲಕರಿಗೂ ಎಲ್ಲ ನನ್ನ ಸಮಸ್ತರಿಗೂ ನಾನು ತುಂಬ ಹೃದಯದ ಸ್ವಾಗತ ಜೊತೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ತುಂಬಾ ನನಗೆ ದಯವಿಟ್ಟು ಕ್ಷಮೆಯಲ್ಲಿ ಒಂದು 10 ನಿಮಿಷ ಜಾಸ್ತಿ ಮಾತಾಡ್ತೀನಿ, ಕ್ಷಮೆನೆ ಕೇಳುತ್ತಾ. ಯಾಕಂತಂದ್ರೆ ಇವತ್ತಿನ ದಿನ ತುಂಬಾ ಬಹಳ ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಅಂತ ಇವತ್ತಿನ ದಿನ ನನ್ನ ಮಾತಿನಲ್ಲಿ ನಾನು ವ್ಯಕ್ತಪಡಿಸಬೇಕಾಗ್ತದೆ. ನಾವು ಒಂದು ಕಾರ್ಯಕ್ರಮ 2 ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇವತ್ತು ನಮ್ಮ ಎದುರುಗಡೆ ಕುಂತ್ಕೊಂಡ್ರೆ ನಮ್ಮ ಡಾಸ್ಟ್ ಮಾಸ್ಟರ್ಗಳು ಗೊತ್ತಿರ್ತದ. ಕಾರ್ಯಕ್ರಮ ಮಾಡೋದು ಅಷ್ಟಿಷ್ಟು ಸುಲಭವಾದಂತ ಕಾರ್ಯ ಅಲ್ಲ. ನಾವೇನಾದ್ರು ಒಂದು ಬರ್ಡೇ ಮಾಡ್ಬೇಕಂತಂದ್ರೆ ನಮ್ಮ ಕಟ್ನೀರು ಸೋರಿ ಪಾದತನ ಸುರಿದಿರುತ್ತೆ. ಆದ್ರೆ ಈ ಒಂದು 100 ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ಶ್ರಮವನ್ನ ನಾವು ಕೇವಲ ಮಾತುಗಳಲ್ಲಿ ಹೇಳಿದ್ರು ಕೂಡ ಅದು ತುಂಬಾ ಕಮ್ಮಿ ಆಗ್ತದ. ಆ ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ ಅಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿ ನೃತ್ಯವನ್ನ, ಜಾನಪದ ಕಲೆಯನ್ನು ಯಾರಾದ್ರೂ ಜೀವಂತವಾಗಿಟ್ಟಂತ ಯಾರಾದ್ರೂ ಡ್ಯಾನ್ಸ್ ಮಾಸ್ಟರ್ ಅಂದ್ರೆ ಅದು ಹೆಮ್ಮೆನಿಂದ ಹೇಳ್ತೀವಿ. ನಮ್ಮ ಅಕ್ಷಯ್ ಡ್ಯಾನ್ಸ್ ಮಾಸ್ಟರ್ ಅಂತ ಇವತ್ತು ಹೆಮ್ಮೆನಿಂದ ಹೇಳ್ಬೇಕಾಗ್ತದ. ಪ್ರತಿಯೊಬ್ಬ ಏನು ಗಂಡಸಿನಿಂದ ಒಬ್ಬ ಮಹಿಳೆಯ ಒಂದು ಶಕ್ತಿ ಇರ್ತದ, ಬೆಂಬಲ ಇರ್ತದ. ನಾವು ಗಾಳಿ ಮಾತಲ್ಲಿ ಕೇಳಿದ್ದೀವಿ. ಅದು ನಮ್ಮ ಸೋದರಿ ಜ್ಯೋತಿ ಅಂತ ಇವತ್ತಿನ ದಿನ ವೇದಿಕೆ ಮುಖಾಂತರ ಸಹ ಹೇಳಬೇಕಾಗ್ತದ. ನಮ್ಮ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಅಕ್ಷಯ್ ಸರ್ 100 ಕಾರ್ಯಕ್ರಮಗಳು ಮಾಡೋ ಎಡವಿದ್ದೀರಿ, ಬಿತ್ತಿದ್ದೀರಿ, 100 ಸಮಸ್ಯೆಗಳು ಅನುಭವಿಸಿದ್ದೀರಿ. ಯಾಕಂತಂದ್ರೆ ನೀವೊಬ್ರು ಯಾವ ರೀತಿ ಅಂತಂದ್ರೆ ಬಡತನದ ಬೆಂಕಿಯಲ್ಲಿ ಅರಳಿದ ಒಂದು ಬಂಗಾರದ ಹೂವು ಅಂತಂದ್ರು ಕೂಡ ಇವತ್ತು ತಪ್ಪಾಗ್ಲಾರ್ದು. ಇವತ್ತು ಅವರಿಗೆ ಕಲೆಗೆ ಬಡತನ ಇರ್ಬೋದು, ಆದ್ರೆ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ಕಲ್ತಕ್ಕಂಥ ಬಡತನವಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಆಲ್ರೆಡಿ ನಿಮ್ಗೆ ದೇವರು ಏನಾದ್ರು ಹೊರ ಕೊಟ್ಟಾನ. ಯಾವ ರೀತಿ ಹೊರ ಕೊಟ್ಟಾನ ಅಂದ್ರೆ ನಿಮ್ಮ ಧರ್ಮ ಪತ್ನಿಯ ರೂಪದಲ್ಲಿ ಏನಾದ್ರು ನಿಮ್ಮ ಜೊತೆ ಏನಾದ್ರು ಏನು ಆ ನಾಟ ದೇವತೆ ಇರ್ತಕ್ಕಂಥ ನಿಮ್ಮ ಧರ್ಮ ಪತ್ನಿ, ನಮ್ಮ ಸೋದರಾಗಿರ್ತಕ್ಕಂಥ ಜ್ಯೋತಿ ಅವರು ನಿಮ್ ಸಿಕ್ಕಾರ, ನಿಮ್ಮ ಪುಣ್ಯ ಅಂತ ಇವತ್ತಿನ ದಿನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಗಂಡು 9 ತನ ಹೊರಗೆ ಹೋದಂತಂದ್ರೆ 100 ಸಾರಿ ಫೋನ್ ಬರ್ತಾವ, ಎಲ್ಲಿದೆ. ಆದ್ರೆ ನಮ್ಮ ಅಕ್ಷಯ್ ಸರ್ ಅವರ ಪ್ರತಿಯೊಂದು ಹೆಜ್ಜೆಗೆ ಜೊತೆ ಹೆಗಲಾಗಿ ಕೊಟ್ಟು ಇವತ್ತಿನ ದಿನ ಮುಂದೆ ಸಾಕ್ಲಕತ್ತಾರ. ಇವತ್ತಿನ ದಿನ ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಹೊರ ಹಾಕುವಲ್ಲಿ ಆ ದಂಪತಿಗಳ ಮತ್ತು ಅವ್ರ ಹಿಂದಿರ್ತಕ್ಕಂಥ ಸಂಘಟಕರ ಶ್ರಮ ಅಷ್ಟಿಷ್ಟಲ್ಲ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಏನದ ಇವತ್ತು ವೇದಿಕೆಯಲ್ಲಿ ಅವರನ್ನು ಗೌರವವನ್ನು ಸಲ್ಲಿಸಬೇಕಾಗ್ಯದ. ಅದೇ ರೀತಿಯಾಗಿ ನಾನು ವೇದಿಕೆಯ ಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂಥ ಅಲ್ಲಂಪುರ ಪಾಟೀಲ್ ಸರ್ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ನೀಲಕಂಠ ಸರ್ ಅವ್ರ ಹತ್ರನೂ ಮನವಿ ಮಾಡ್ಕೊತಿದ್ದೀನಿ. ನಮ್ಮ ಅಕ್ಷಯ್ ಸರ್ ನಿಸ್ವಾರ್ಥ ಕಲಾ ಸೇವೆಯನ್ನ ಜೀವಂತಗಿಟ್ಟಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿಗೆ ನಾವು ಈ ಸಾರಿ ಏನದ ಕನ್ನಡ ರಾಜ್ಯೋತ್ಸವದಲ್ಲಿ ಅವರಿಗೆ ಏನದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸ್ತನ್ನ ನಾವೆಲ್ಲರೂ ಕೂಡ ನಾವು ಮಾಡಿದಾಗ ಮಾತ್ರ ನಮ್ಗೆ ನಮ್ಮ ಭಾಗಕ್ಕೆ ಒಂದು ಸೇವೆಯನ್ನು ಕೊಟ್ಟಂಗಾಗ್ತದ. ಎಂತವ್ರಿಗೂ ರಾಜ್ಯ ಪ್ರಶಸ್ತಿಗಳು ಕೊಡಕತ್ತಾರ. ಒಂದು ಡಾಕ್ಟರೇಟ್ ಪ್ರಶಸ್ತಿ ಆಗಿರ್ಲಿ, ಇನ್ನಿತರ ಯಾವುದೇ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಾಗ ಅವರು ಕೂಡ ಹೆಚ್ಚಿನ ರೀತಿ ಸಹಾಯ ಸಹಕಾರ ಬರ್ತದ. ಎಲ್ಲೋ 100 ಜನ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಏನು ಫೀಸ್ ಅನ್ನ ತೊಗೊಳ್ಳದೆ ಕಲೆಯನ್ನ ಜೀವಂತವಾಗಿರ್ತಕ್ಕಂಥ ಶ್ರಮವನ್ನ ಮಾಡ್ಯಾರ. ಹಾಗಾಗಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಜಾನಪದ ನೃತ್ಯ ಮತ್ತು ಏನು ಕಲೆಯನ್ನ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ
ಪ್ರತಿಬಿಂಬಿಸುವಂತ ಶ್ರೇಷ್ಠ ಕಲೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮ ತನು ಮನ ಧನದ ಜೊತೆ ಸೇವೆಯನ್ನ ಮಾಡ್ತಾ ಇದ್ದೀವಿ. ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ನಿಮ್ ಜೊತೆ ತನು ಮನ ಧನದ ಸೇವೆಯನ್ನ ನಾವು ಮಾಡ್ತೀವಿ. ಕೊನೆಯದಾಗಿ ಇಷ್ಟೇ ಅಲ್ಲ, ನೀವು ಇವತ್ತು ಏನದ ಯಂಕಪ್ಪ ಡ್ಯಾನ್ಸ್ ಮಾಸ್ಟರ್ ಹೋಗಿ ಅಕ್ಷಯ್ ಮಾಸ್ಟರ್ ಆಗಿರಿ, ಇವತ್ತು ಸೆಂಚುರಿ ಸ್ಟಾರ್ ಅಕ್ಷಯ್ ಸರ್ ಅಂತ ಹೇಳಿ ನೀವು ವೇದಿಕೆ ಮೇಲೆ ಮತ್ತೊಂದು ನೀವು ಬಿರುದನ್ನ ಸಹ ಇವತ್ತು ನಾವು ಕೊಡ್ಬೇಕಾಗ್ತದ. ಹಾಗಾಗಿ ನಿಮ್ಗ ದಂಪತಿಗಳಿಗೆ ನೂರಾರು ಕಾಲ ಶ್ರೀ ಶರಣಬಸವೇಶ್ವರ ಆಶೀರ್ವಾದ, ನಮ್ಮ ಜೋರ್ಗಿ ಕಲ್ಕತ್ತಾ ಆಶೀರ್ವಾದ, ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಈ ದಂಪತಿಗಳ ಮೇಲೆ, ಈ ಕಲಾ ಸೇವೆಗಳ ಮೇಲೆ ಇರಲಿ. ನಿಮ್ಮ ಮುದ್ದು ಮಕ್ಕಳಿಗೆ ಶಿಕ್ಷಣ ಜೊತೆ ಏನದ ನೈತಿಕ ಮೌಲ್ಯ ಶಿಕ್ಷಣವನ್ನು ಕೊಡುವುದು ಕೂಡ ಅಷ್ಟೇ ಅವಶ್ಯಕತೆ ಅದ. ನಾವು ಪಠ್ಯ ಪುಸ್ತಕಕ್ಕೆ ಬಹಳ ಹೊತ್ತು ಕೊಡಕತ್ತೀವಿ. ದೊಡ್ಡವರು ಯಾರು ಸಣ್ಣವರು ಯಾರು ಅನ್ನೋ ನೈತಿಕ ಶಿಕ್ಷಣವನ್ನ ನಮ್ಮ ಪಾಲಕರುಗಳು ತಮ್ಮ ಮಕ್ಕಳಲ್ಲಿ ಬೆರೆಸಿದಾಗ ಒಳ್ಳೆಯದು ಕೆಟ್ಟದ್ದು ಎನ್ನುವ ವಿಚಾರವನ್ನು ಗೊತ್ತಾಗ್ತದೆ. ಹಾಗಾಗಿ ಮತ್ತೊಮ್ಮೆ ನನ್ನೆಲ್ಲ ಮುದ್ದು ಮಕ್ಕಳಿಗೂ ಮತ್ತು ಕೊನೆಯದಾಗಿ ಏನಿವತ್ತಿನ ದಿನ ಆರ್ಯಾಪಾರ ಇವತ್ತು ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಯಾರೇ ಗೆಲ್ರಿ, ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಲು. ಇವತ್ತು ವೇದಿಕೆ ಮೇಲೆ ಇವತ್ತು ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ಲಕತ್ತ, ನಮ್ಮ ತಾಯಂದ್ರು 100 ಮಂದಿ ನಿಂತಿರ್ತಾರೆ ವಿಡಿಯೋ ಮಾಡ್ಕೊತ, ನಮ್ಗೆ ಯಾರು ಕಾಣಲ್ಲ. ಅವಾಗ ಈ ಒಂದು ಖುಷಿಯನ್ನ, ಈ ಒಂದು ವೇದಿಕೆಯನ್ನು ರೂಪಿಸ್ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಅಕ್ಷಯ್ ಸರ್ ಅಂಡ್ ಎಲ್ಲ ಸಂಘಟನೆಗಳಿಗೂ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಸಂಘಟನೆಗಳು, ನಮ್ಮ ಇನ್ನಿತರೆಲ್ಲ ನಮ್ಮ ಮೇಡಮ್ ಏನು ಮಾಸ್ಟರ್ಗಳಿಗೆ ನಾನು ಮತ್ತೊಮ್ಮೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಏನು ಬುದ್ಧ ಬಸವ ಅಂಬೇಡ್ಕರ್ ಸದಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎನ್ನುತ್ತಾ ನಾನು 2 ಮಾತುಗಳನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಸುರಲ್ ಲೋನಾರ್ ಕ್ರೇಜಿ ಆರ್ಟ್ ಡಾನ್ಸ್ ಟೀಚರ್. ಇವತ್ತು ಕಲಬುರಗಿನಲ್ಲಿ ಬಹಳ ದೊಡ್ಡ ಕಾಂಪಿಟೇಷನ್ 100 ಎಪಿಸೋಡ್ ನಲ್ಲಿ ನಮ್ಮ ಕ್ರೇಜಿ ಆರ್ಟ್ ಗ್ರೂಪ್ ಭಾಗವಹಿಸಿದ್ದು. ಇದೇ ತರ ನಮ್ಮ ಎಲ್ಲ ಕ್ರೇಜಿ ಆರ್ಟ್ ಟೀಮ್ ಎಲ್ಲ ಸಣ್ಣ ಪುಟ್ಟ ಟೀಮ್ ಕಲೆ ತೋರಿಸ್ಬಿಟ್ಟಿದ್ದಾರೆ. ನಮ್ಮ ಥೀಮ್ ನರಸಿಂಹ ಥೀಮ್ ಇದ್ದು ಇದೆಲ್ಲ ಇದೇ ರೀತಿ ನಾವು ಹಿಂಗೆ ಮಾಡ್ತಾ ಇರ್ತೀವಿ ಕಲಬುರಗಿನಲ್ಲಿ. ಇದೇ ನಿಮ್ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರ್ಲಿ. ಇವತ್ತಿನ ಹ್ಯಾಂಗಾಗಿದೆ ನೀವು ಹೇಳ್ಬಹುದು ಸರ್. ನೋಡ್ಕೊಂಡು ಥೋड़ा ಸ್ಟಾಪ್ ಕೊಡ್ತೀವಿ ಸರ್. ನಮ್ಮ ಮಕ್ಕಳು 5 ವರ್ಷ ಹಿಡ್ಕೊಂಡು 8-10 ವರ್ಷ ತನಕ ನಮ್ಮ ಮಕ್ಕಳು ಬಹಳ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಲಿ ಅಂತ ಎನರ್ಜೆಟಿಕ್ ನಿಮ್ ಆಶೀರ್ವಾದ ಇರ್ಲಿ. ಅದೇ ರೀತಿ ನಮ್ ಗುರುಗಳೇ ಅಕ್ಷಯ್ ಸರ್ ನಾ ಧನ್ಯವಾದ ಕೊಡ್ತೀನಿ. ಈ ತರ ಪ್ರೋಗ್ರಾಮ್ಗಳು ವರ್ಷನಲ್ಲಿ 3-4 ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ತರ್ತಾ ಇದ್ದಾರೆ. ನಮ್ ಮಕ್ಕಳಲ್ಲಿ ಭಾಗವಹಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಎನರ್ಜೆಟಿಕ್ ಆಗ್ತಾ ಇದ್ದಾರೆ. ಇದೇ ತರ ಪ್ರೋಗ್ರಾಮ್ ಆಗ್ತಾ ಇರ್ಲಿ. ನಮ್ ಕ್ರೇಜಿ ಆರ್ಟ್ ಇರ್ಲಿ, ಯಾವ್ದು ಡ್ಯಾನ್ಸ್ ಕ್ಲಾಸ್ ಇರ್ಲಿ, ಜೀವಿತ ಇರ್ಲಿ, ಚಲೋ ಆಗ್ಲಿ. ಎಲ್ಲರಿಗೂ ನಮಸ್ಕಾರ. ಇಂದು ಇಲ್ಲಿ ಅಕ್ಷಯ್ ಸರ್ ಅವರಿಂದ 100ನೇ ಡ್ಯಾನ್ಸ್ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕ್ರೇಜಿ ಆರ್ಟ್ ವತಿಯಿಂದ ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ ಬೇರೆ ಥರನೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಲ್ಲಿ ಯಾರೂ ಮಾಡಿಲ್ಲ ಆ ಥರ ಇವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾದ ತುಂಬ ಸಾಮಾನುಗಳನ್ನು ಅವರು ಖುದ್ದಾಗಿ ತಯಾರು ಮಾಡಿದ್ದಾರೆ. ಮತ್ತು ಇಲ್ಲಿ ತಾಯಂದಿರು ಆಗಲಿ ತಂದೆಯರಾಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿ ವರ್ಷ ಅಕ್ಷಯ್ ಸರ್ ಈ ಕಾರ್ಯಕ್ರಮ ಇರುವುದರಿಂದ ಮಕ್ಕಳಿಗೆ ಒಂದು ಕಲಾವಿದರಿಗೆ ಒಂದು ಸ್ಟೇಜ್ ಸಿಗ್ತಾ ಇದೆ. ಇದು ಹೀಗೆ ಮುಂದೆ ನಡೀಲಿ ಅಂತ ನಾನು ಆಶಿಸುತ್ತೇನೆ. ಇಂಥ ಕಾರ್ಯಕ್ರಮಗಳು ನಾವು ಟಿವಿಯಲ್ಲಿನೇ ಜಾಸ್ತಿ ನೋಡೋದು. ಇವತ್ತು ಕಲಬುರಗಿಯಲ್ಲಿ ಇಂಥ ಒಂದು ಸ್ಟೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ, ಸಂತೋಷವಾಗ್ತಾ ಇದೆ. ಇಲ್ಲಿ ನಮ್ಮ ಜೊತೆಗೆ ಇನ್ನೊಂದು ಕೆಲವೊಂದು ಮಾತುಗಳನ್ನು ಹಂಚಲು ಬರ್ತಾ ಇದ್ದಾರೆ ನಮ್ಮ ಕ್ರೇಜಿ ಆರ್ಟ್ ಸರ್. ನಮ್ಮ ಹುಡುಗರು 5 ವರ್ಷದಿಂದ ಅಲ್ಲಿ ಡಾನ್ಸ್ ಮಾಡ್ಲಿಕ್ಕೆ ವೆಸ್ಟರ್ನ್ ಕಲ್ಚರ್ ಎಲ್ಲ ತರ ಡಾನ್ಸ್ ನೋಡಿದ್ದೀವಿ. ಇವತ್ತಿನ ಡಾನ್ಸ್ ನೋಡಿದ್ದು ಒಂದು ತುಂಬಾ ಆಶ್ಚರ್ಯ ಆಗಿತ್ತು ಮತ್ತು ಬಹಳ ಖುಷಿ ಆಗಿದೆ. ನಮ್ಮ ಹುಡುಗರು ಈಗ 0 to 100 ಬಂದಾರೆ, ಇನ್ನು ಮುಂದೆ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕುಬೇರ್. ನಾನು ಆರ್ಯ ಅಕಾಡೆಮಿಯಿಂದ ಈ 100 ಪ್ರೋಗ್ರಾಮ್ದು ಫಂಕ್ಷನ್ ಇದೆ, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ಅದರಿಂದ ನನಗೆ ತುಂಬ ಸಂತೋಷವಾಗಿದೆ.